ವಿಶ್ವ ಕುಂಚಿಟಿಗರ ಪರಿಷತ್ನ 25ನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಕುಂಚಿಟಿಗ ಆದರ್ಶ ದಂಪತಿ ಪ್ರಶಸ್ತಿ ಪ್ರದಾನ ಸಮಾರಂಭ. ಹೌದು ವೀಕ್ಷಕರೇ, ವಿಶ್ವ ಕುಂಚಿಟಿಗರ ಪರಿಷತ್ ವತಿಯಿಂದ ವಿಶ್ವ ಕುಂಚಿಟಿಗರ ಪರಿಷತ್ತಿನ 25ನೇ ಸಾಲಿನ ನೂತನ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಕುಂಚಿಟಿಗರ ರತ್ನ ಕುಂಚಶ್ರೀ ಕುಂಚಿಟಿಗ ನಿರೋಮಣಿ ಕುಂಚಿಟಿಗ ಆದರ್ಶ ದಂಪತಿ ಪ್ರಶಸ್ತಿ ಪ್ರದಾನ ಹಾಗೂ ಕುಂಚಿಟಿಗರ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕೊರಟಗೆರೆ ತಾಲೂಕಿನ ಎಲೆರಾಂಪುರದಲ್ಲಿರುವ ಶ್ರೀ ಕುಂಚಿಟಿಗರ ಸಂಸ್ಥಾನ ಮಠದಲ್ಲಿ ನಡೆಯಿತು. ಶ್ರೀ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಗಳು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಶ್ರೀ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಗಳು ಮಾತನಾಡಿ, ನೂತನ 2025ನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಮತ್ತು ನಮ್ಮ ಕುಂಚಿಟಿಗ ಸಮಾಜದ ಆದರ್ಶ ದಂಪತಿಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಿದ್ದೇವೆ. ಕುಂಚಿಟಿಗ ಸಮಾಜ ಅತಿ ಹಿಂದುಳಿದಿದ್ದು ನಮ್ಮ ಸಮಾಜವನ್ನು ಒಬಿಸಿಗೆ ಸೇರಿಸಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡುತ್ತಾ, ನಮ್ಮ ಸಮಾಜದವರೇ ಶ್ರೀಮಂತರು, ಒಕ್ಕಲಿಗರು ಎನ್ನುತ್ತಾರೆ, ಬಡವರು ಕುಂಚಿಟಿಗ ಎನ್ನುತ್ತಾರೆ. ಇದೇ ನಮ್ಮ ಸಮಾಜದ ದುರ್ದೈವ ಎಂದು ಬೇಸರವನ್ನ ವ್ಯಕ್ತಪಡಿಸಿದರು. ಲಕ್ಕೇನಹಳ್ಳಿ ಹನುಮಂತಯ್ಯ ಮಾತನಾಡಿ, ನಮ್ಮ ಕುಂಚಿಟಿಗ ಸಮಾಜದ ಗುರುಗಳಾದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ನೂತನ ಕ್ಯಾಲೆಂಡರ್ ಬಿಡುಗಡೆ ಮತ್ತು ನಮ್ಮ ಸಮಾಜದವರನ್ನ ಗುರುತಿಸಿ ಪ್ರಶಸ್ತಿ ಪ್ರದಾನವನ್ನು ಹಮ್ಮಿಕೊಂಡಿದ್ದು, ಕುಂಚಿಟಿಗರಿಗೆ ರಾಜ್ಯ ಮತ್ತು ಕೇಂದ್ರದಲ್ಲಿ ಮೀಸಲಾತಿ ಹಕ್ಕೊತ್ತಾಯ ಒಳಗೊಂಡ ಕುಂಚಿಟಿಗರ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ನಮ್ಮ ಸಮುದಾಯವನ್ನ ಮಕ್ಕಳ ಭವಿಷ್ಯಕ್ಕಾಗಿ ಒಬಿಸಿಗೆ ಸೇರಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಶ್ರೀ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಗಳು, ಕುಂಚಿಟಿಗರ ಸಂಸ್ಥಾನ ಮಠ ಎಲೆರಾಂಪುರ, ವಿಶ್ವ ಕುಂಚಿಟಿಗರ ಪರಿಷತ್ತು ಅಧ್ಯಕ್ಷರಾದ ಡಾಕ್ಟರ್ ವಿ ಆಂಜನಪ್ಪ, ಕೆಪಿಸಿಸಿ ಮುಖಂಡರು ಮುರಳೀಧರ್ ಹಾಲಪ್ಪ, ಅಖಿಲ ಕುಂಚಿಟಿಗರ ಮಹಾಮಂಡಲ ರಂಗಹನುಮಯ್ಯ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಲಕ್ಕೇನಹಳ್ಳಿ ಹನುಮಂತಯ್ಯ, ಮಹಿಳಾ ಯುವ ನಾಯಕಿ ಭವ್ಯ ನರಸಿಂಹಮೂರ್ತಿ, ಯಶೋಧ, ಹನುಮಂತಯ್ಯ ಸೇರಿದಂತೆ ಇನ್ನು ಅನೇಕ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಈಗ 2025ರ ಕ್ಯಾಲೆಂಡರ್ ಬಿಡುಗಡೆ ಬಿಡುಗಡೆಯನ್ನು ಮಾಡಿದರೆ ದೇವರಾಜೆ ಮತ್ತು ರಾಮಾಂಜನ ಪದವು ಅವರ ಜೊತೆ ಏರಿಕೆ ಮಾಡಿರ್ತಕ್ಕಂಥ ಪೂಜ್ಯರು ಹಾಗೂ ಎಲ್ಲ ಗಣ್ಯರು ಸರ್, ಭಾಳ ಸಂತೋಷ. ಎಲ್ಲ ನಮ್ಮ ಕುಂಚಿಟಿಗ ಕುಲಬಂಧುಗಳು ಎಲ್ಲರೂ 16 ಜಿಲ್ಲೆಯರು ಸೇರಿ ಈ ಕ್ಷೇತ್ರದಲ್ಲಿ, ಪುಣ್ಯಕ್ಷೇತ್ರದಲ್ಲಿ ಎಲೆರಾಂಪುರದಲ್ಲಿ ಈ ನಮ್ಮ ಸಮುದಾಯದ ಕಾರ್ಯಕ್ರಮನ ಭಾಳ ಅದ್ದೂರಿಯಿಂದ ನಮ್ಮ ವಿಶ್ವ ಕುಂಚಿಟಿಗರ ಪರಿಷತ್ತಿನಿಂದ ಸದಾ 33ನೇ ವರ್ಷದ ಅದ್ದೂರಿಯಾದಂಥ ಒಂದು ಕಾರ್ಯಕ್ರಮನ ಸಮುದಾಯದ ಪರವಾಗಿ ಈ ಭಾಗದಲ್ಲಿ ನಾವು ಮಾಡಿದ್ದೀವಿ. ಈ ನೇತೃತ್ವವನ್ನು ನಮ್ಮ ವಿಶ್ವ ಕುಂಚಿಟಿಗರ ಪರಿಷತ್ತಿನ ಅಧ್ಯಕ್ಷರಾದಂಥ ಎಂ ಎ ಆಂಜನಪ್ಪನವರ ನೇತೃತ್ವದಲ್ಲಿ ಹಾಗೂ ಪರಮಪೂಜ್ಯ ಹನುಮಂತನಾಥ ಸ್ವಾಮೀಜಿಗಳ ಸಾಜಿಯವರ ಒಂದು ಆಶೀರ್ವಾದದಿಂದ ಈ ಭಾಗದಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸಮುದಾಯವನ್ನು ಸೇವೆ ಮಾಡತಕ್ಕಂಥ ಎಲ್ಲರನ್ನೂ ಗುರುತಿಸಿ ಅವರಿಗೆ ಪ್ರಶಸ್ತಿಗಳನ್ನು ಕೊಟ್ಟು ಹಾಗೂ ಸಮುದಾಯವನ್ನು ಒಗ್ಗೂಡ್ತಕ್ಕಂತಹ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತಂತ ಹೇಳಿ ಇವತ್ತಿನ ದಿವಸ ಏನು ಒಂದು ಕೈಂಕರ್ಯ ಮಾಡಿದರು. ಈ ಭಾಗದಲ್ಲಿ ಕುಂಚಿಟಿಗರು ಹಿಂದುಳಿದ ವರ್ಗ ಒಬಿಸಿಗೆ ಸೇರಿಸಬೇಕು ಅಂತಂತ ಹೇಳಿ ಸಂಕಲ್ಪ ಮಾಡಿ ಈ ಭಾಗದಿಂದ ಹೋರಾಟವನ್ನು ಮಾಡಬೇಕು ಅಂತಕ್ಕಂಥ ಒಂದು ನಿರ್ಣಯನ ಈ ಭಾಗದಲ್ಲಿ ನಾವು ತಗೊಂಡಿದ್ದೀವಿ. ನಾವು ಕೇಳ್ತಾ ಇರೋದು ಇಷ್ಟೇನೇ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಒಬಿಸಿ ಬೇಕು. ನಮಗೇನು ಇವರು ಆಸ್ತಿ ಮಾಡಿಕೊಡಿ, ಹಣ ಮಾಡಿಕೊಡಿ, ಇನ್ನೊಂದು ಮಾಡಿಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮೀಸಲಾತಿ ಬೇಕು. ನಮಗೆ ಇವತ್ತು ನಮ್ಮನ್ನು ತೊಗೊಂಡೋಗಿ ಜನರಲ್ಗೆ ಹಾಕ್ತಾರೆ. 95-96% ತಗೊಂಡಿರುವಂಥ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ನಮ್ಮ ಜನರಲ್ ಕ್ಯಾಟಗರಿಗೆ ಹಾಕಿ ಒಂದು ಮೆಡಿಕಲ್ ಸೀಟ್ಗೆ ಹೋಗ್ಬೇಕಾದ್ರೆ 3 ಕೋಟಿ 2 ಕೋಟಿ ಕೇಳ್ತಾರೆ. ಎಲ್ಲಿ ತಗೊಂಬಂದು ನಾವು ಮಾಡಲಿಕ್ಕಾಗುತ್ತೆ? ಅದೇ ಒಬಿಸಿಲಾದರೆ ಬರೀ 80% ಇದ್ದರೂ ಒಬಿಸಿ ಒಳಗೆ 10 ಲಕ್ಷ ರೂಪಾಯಿ ಸರ್ಕಾರಿ ಫೀಸ್ ಸಿಗುವಂತಕ್ಕಂಥ ಒಂದು ಸೀಟ್ ಸಿಗುತ್ತೆ. ಅದಕ್ಕಾಗಿ ಯಾಕೆಂದರೆ 1928ರಲ್ಲೇ ಕೂಡ ಅವತ್ತಿನ ಮೈಸೂರು ಮಹಾರಾಜರೇ ಕೂಡ ಕುಂಚಿಟಿಗ ಸ್ವತಂತ್ರ ಜಾತಿ ಅಂತಂದು ಹೇಳಿ ಪರಿಗಣನೆ ಮಾಡಿದ್ದಾರೆ. ಆ ಪರಿಗಣನೆ ಮತ್ತು ಬನುವೈನವರು ಸ್ಥಾಪಿಸ್ತಕ್ಕಂಥ ಈ ಕುಂಚಿಟಿಗ ಸಮಾಜವನ್ನು ಇವತ್ತಿನ ದಿವಸ ನಾವು ಕೇಳ್ತಿರೋದು, ನಮಗೂ ಮೀಸಲಾತಿ ಬೇಕು, ನಮಗೆ ಬೇರೆಯವ್ರದ್ದು ಕಿತ್ತು ನಮಗೆ ಕೊಡಿ ಅಂತ ಕೇಳ್ತಿಲ್ಲ. ಸರ್ಕಾರದಲ್ಲಿ ನಮಗೂ ಮೀಸಲಾತಿ ಬೇಕು, ನಮ್ಮ ಮಕ್ಕಳು ಉದ್ಯೋಗದಲ್ಲಿ ಅವಕಾಶ ಸಿಗಬೇಕು, ವಿದ್ಯಾಭ್ಯಾಸದಲ್ಲಿ ಅವಕಾಶ ಸಿಗಬೇಕು ಅಂತಕ್ಕಂಥದ್ದನ್ನು ನಾವು ಈ ಭಾಗದಿಂದನೇ ಒತ್ತಾಯ ಮಾಡ್ತಾಯಿದ್ದೀವಿ. ಹಾಗೂ
ರಾಜಕಾರಣವಾಗಿಯೂ ಅಷ್ಟೇ ಕೂಡ ನಮಗೆ ಯಾವುದೇ ರೀತಿಯಾದ ರಾಜಕೀಯದಲ್ಲೂ ಕೂಡ ನಮಗೆ ಸ್ಥಾನಮಾನ ಇಲ್ಲ, ಉದ್ಯೋಗದಲ್ಲೂ ಸ್ಥಾನಮಾನ ಇಲ್ಲ. ನಮ್ಮನ್ನು ತಗೊಂಡು ಹೋಗ್ತಾರೆ, ಜನರಲ್ ಕ್ಯಾಟಗರಿಗೆ ಹಾಕ್ತಾರೆ. ನಮ್ಮನ್ನು ಏನು ಮಾಡ್ಕೊಂಡಿದ್ದಾರೆ ಅಂದರೆ ಬರೀ ವೋಟಿನ ಬ್ಯಾಂಕ್ ಅಷ್ಟೇ ಮಾಡ್ಕೊಂಡಿದ್ದಾರೆ. ಅವರು ಸೇರ್ಕೊಳ್ತಾರೆ, ವೋಟಿಂಗ್ ಬ್ಯಾಂಕ್ ಮಾಡ್ತಾರೆ. ಹಿಂದೆ 8 ಜನ MLA ಗಳಿದ್ದರು ಕುಂಚಿಟಿಗರ ಸಮುದಾಯದಲ್ಲಿ. ಇವತ್ತು ಏಕೈಕ ವ್ಯಕ್ತಿ TB ಜಯಚಂದ್ರ ಒಬ್ಬರದೇ ಇರ್ತಕ್ಕಂಥದ್ದು ಈ ಭಾಗದಲ್ಲಿ. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ನಮ್ಮ ಕುಲಬಾಂಧವರಾದಂಥ ಮುರಳೀಧರ ಹಾಲಪ್ಪನವರಿಗೆ ಒಂದು ಟಿಕೆಟ್ ಆಗುತ್ತೆ, MP ಆಗ್ತಾರೆ, ಸರಿ, ಅವ್ರನ್ನ ಗೆಲ್ಲಿಸ್ಬೇಕು. ಹಿಂದಿಂದನೂ ಕೂಡ ಸಮಾಜದಲ್ಲಿ ಸೇವೆ ಮಾಡ್ಕೊಂಬಂದವ್ರೆ, ಜನಸಂಪರ್ಕ ಕೆಲಸಗಳನ್ನು ಮಾಡಿದ್ದಾರೆ, ಜನಪರವಾದ ಕೆಲಸ, ರೈತ ಪರವಾದಂಥ ಹೋರಾಟ ಮಾಡಿದ್ದಾರೆ ಅಂತಂದು ಹೇಳಿ ಅವ್ರಿಗೆ ಆಗುತ್ತೆ ಅಂತ ಹೇಳ್ತಾಯಿದ್ರು. ಕೊನೆ ಒಳಗೆ ಅವ್ರು ಕೈ ತಪ್ಪೋಯ್ತು. ಇದೇ ರೀತಿ ಅನೇಕ ಈಗ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಎಲ್ಲ ಭಾಗದಲ್ಲೂ ಕೂಡ ಉಳ್ಳವರು ಪಾಲಾಗ್ತದೆ. ನಮ್ಮ ಸಮಾಜಕ್ಕೆ ಯಾವುದು ಸಿಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ನಾವು ಒತ್ತಾಯಪೂರ್ವಕವಾಗಿ ತಮ್ಮ ಮುಖಾಂತರ ಸಮುದಾಯದಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ. ನಾವು ಒಗ್ಗಟ್ಟಾಗಬೇಕು, ಒಗ್ಗಟ್ಟಿನಿಂದ ಸಮುದಾಯವನ್ನು ಕೂಡಿಸಿಕೊಂಡು ಸರ್ಕಾರದ ಮುಖಾಂತರ ಹೋರಾಟ ಮಾಡಿದ್ದೇ ಆದರೆ ನಮಗೆ OBC ಸಿಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಕೂಡ ಹೇಳವ್ರೆ, ಸಿದ್ದರಾಮಯ್ಯ ಸಾಹೇಬರು ಕೂಡ ಹೇಳವ್ರೆ, ದೇವೇಗೌಡರು ಕೂಡ ಪ್ರಧಾನಿಗಳು ಅವರು ಕೂಡ ಡೆಲ್ಲಿ ಒಳಗೆ ಕುಂಚಿಟಿಗ ಸಮಾಜನ OBCಗೆ ಸೇರಿಸ್ಬೇಕು ಅಂತ ಹೇಳಿದ್ದಾರೆ. ಇವರ ಆಶಯದಂತೆ ನಮ್ಮ ಸಮಾಜ ಕುಂಚಿಟಿಗ ಸಮಾಜಕ್ಕೆ OBC ಸಿಕ್ಕಿದ್ರೆ ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಉದ್ಯೋಗಾವಕಾಶ, ವಿದ್ಯಾಭ್ಯಾಸದ ಅವಕಾಶಗಳು ಮತ್ತು ಎಲ್ಲ ರಂಗದಲ್ಲಿಯೂ ಕೂಡ ನಮ್ಗೆ ಒಂದು ಅವಕಾಶ ಸಿಗಬೇಕು ಅಂತ ಹೇಳಿ ಅವತ್ತಿಂದ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಸಮುದಾಯದರು ಏನು 16 ಜಿಲ್ಲೆಯಲ್ಲಿ ನಮ್ಮ ಸಮುದಾಯ ಇದೆ. ಅದರಂತೆಯೇ ಹೊರ ರಾಜ್ಯದಲ್ಲಿ 5 ರಾಜ್ಯದಲ್ಲಿದೆ. ಕೇರಳದಲ್ಲೂ ಇದೆ, ತಮಿಳುನಾಡಲ್ಲಿದೆ, ಆಂಧ್ರದಲ್ಲೂ ಇದೆ, ಮತ್ತು ನಮ್ಮ ಕರ್ನಾಟಕದಲ್ಲೂ ಇದೆ, ಮಹಾರಾಷ್ಟ್ರದ ಮೂಲೆ ಭಾಗದಲ್ಲೂ ಕೂಡ ಇದೆ. 5 ಭಾಗದಲ್ಲಿರ್ತಕ್ಕಂಥ ಕುಂಚಿಟಿಗರನ್ನು ಒಟ್ಟುಗೂಡಿಸಿಕೊಂಡು ನಮಗೆ OBC ಬೇಕು ಅಂತ ಕೇಳ್ತಾ ಇದ್ದೀವಿ. ಈಗಲಾದರೂ ಸರ್ಕಾರ ಈ ಭಾಗದಲ್ಲಿ ನಮ್ಮನ್ನು ಗುರುತಿಸಿ ನಮಗೊಂದು OBC ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ. ಯಾವ ಭಾಗದಲ್ಲೇ ಗೆದ್ದರೂ ಕೂಡ ಕುಂಚಿಟಿಗರು ನಿರ್ಣಾಯಕವಾದಂತಹ ಒಂದು ನಿರ್ಧಾರನ ತಗೊಂಡ್ಕೊಳ್ತಾರೆ. ಅದೇ ರೀತಿ ಈಗ ನಮ್ಮ ಕುಂಚಿಟಿಗರ ಇದರಲ್ಲೇ ಕೊಂಡು ಒಬ್ಬ ಹೆಣ್ಣು ಮಗಳು ಇವತ್ತಿನ ದಿವಸಕ್ಕೆ AICC ಒಳಗೆ ದಿವ್ಯ ಮೇಡಮ್ ಬನ್ನಿ, ಭವ್ಯ ಮೇಡಮ್ AICC ಒಳಗೆ ಪ್ರಧಾನ ಕಾರ್ಯದರ್ಶಿಯಾಗಿ, ಜಾಯಿಂಟ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾವ್ರೆ. ಮುಂದಿನ ದಿನದಲ್ಲಿ ಅವರಿಗೆ ನಮ್ಮ ಸಮುದಾಯದ ಒಂದು ಹೆಣ್ಣು ಮಗಳು ವಿಧಾನಸೌಧಕ್ಕೆ ಕಳಿಸ್ಬೇಕು ಅಂತ ನಮ್ಮ ಸಂಕಲ್ಪ ಇದೆ. ಆ ಮಗಳಿಗೆ ಒಂದು ಯಾವ ಪಕ್ಷದಿಂದ ಒಂದು B ಫಾರಂ ಸಿಕ್ಕಿದ್ದೇ ಆದರೆ ಆ ಮಗಳನ್ನು ವಿಧಾನಸೌಧದಲ್ಲಿ ಟೇಬಲ್ ಕೊಟ್ಟು ನಮ್ಮ ಸಮುದಾಯದ ಬಗ್ಗೆ ಮಾತಾಡ್ತಕ್ಕಂಥ ಶಕ್ತಿಯನ್ನು ತುಂಬಬೇಕು ಅಂತ ಹೇಳ್ಬಿಟ್ಟು ನಾವು ಈ ಸಮಯ ಕೂಡ ಎಲ್ಲರಿಗೂ ನಾವು